ಎಲ್ರಿಗೂ ನಮಸ್ಕಾರ. ನಾನು ಡ್ರೀಮ್ ಡೀಲ್ ಗ್ರೂಪ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಮೊಹಮ್ಮದ್ ಸುಹೇಲ್ ಮಾತಾಡ್ತಿರುವಂಥದ್ದು. ಇತ್ತೀಚೆಗಷ್ಟೇ ಒಂದು ವಿಡಿಯೋ ನೀವು ನೋಡಿರ್ತೀರಾ. ಅದರಲ್ಲಿ ಒಬ್ಬ ಕಿಡಿಗೇಡಿ ನಮ್ಮ ಆಫೀಸಿಗೆ ನುಗ್ಗಿ ಒಂದು ವಿಡಿಯೋವನ್ನು ಮಾಡಿಬಿಟ್ಟು ಅಲ್ಲಿರುವಂಥ ಸ್ಟಾಫಿಗೆ ಹೇಳ್ತಾನೆ, ನಿಮ್ಮ ಕಂಪನಿಯವ್ರು ಯಾರಿದ್ದಾರೆ, ನಿಮ್ಮ ಕಂಪನಿಯ ಮ್ಯಾನೇಜ್ಮೆಂಟ್ ಅಲ್ಲಿರೋರು ನನ್ನ ಹತ್ರ ಮಾತಾಡಬೇಕು, ಇಲ್ಲ ಅಂತ ಹೇಳಿದ್ರೆ ನಾನು ನಿಮ್ಮ ಹೆಸರನ್ನ ಹಾಳು ಮಾಡ್ತೀನಿ ಅಂತ. ತದನಂತರ ನಮ್ಮ ಕಂಪನಿಯ ಲೀಗಲ್ ಅಡ್ವೈಸರ್ಸು, ಲಾಯರ್ಸು ಒಂದು ದಿನ ಅವರ ಕಚೇರಿಗೆ ಭೇಟಿ ನೀಡಲಿಕ್ಕೆ ಹೋಗ್ತಾರೆ. ಹೋದಂಥ ಸಂದರ್ಭದಲ್ಲಿ ಇವನ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಇವನ ಕೆಲಸನೇ ಇದು, ಪ್ರತಿಯೊಂದು ಕಂಪನಿ ಹತ್ರ ಹೋಗುವಂಥದ್ದು, ಏನೋ ಒಂದು ಬೆದರಿಕೆ ನೀಡುವಂಥದ್ದು, ಅಲ್ಲಿಂದ ದುಡ್ಡು ಮಾಡುವಂಥದ್ದು. ಬರೋಬ್ಬರಿ 1 ಕೋಟಿಯ ಬೇಡಿಕೆ ಇಡ್ತಾನೆ. 1 ಕೋಟಿ ಕೊಡಬೇಕು, ಇಲ್ಲ ಅಂದ್ರೆ ನಿಮ್ಮ ಹೆಸರನ್ನ ಹಾಳು ಮಾಡ್ತೀನಿ, ನನ್ನ ಹತ್ರ ಇಷ್ಟು ಯೂಟ್ಯೂಬ್ ಚಾನಲ್ ಇದೆ, ನನ್ನ ಹತ್ರ ಇಷ್ಟು ವ್ಯೂ ಇದೆ, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ನೋಡಿ, ಇಂಥ ಕಿಡಿಗೇಡಿಗಳ ಬೆದರಿಕೆಗೆಲ್ಲ ಸೊಪ್ಪು ಹಾಕುವಂಥ ಕೆಲಸ ನಾವು ಮಾಡಲ್ಲ. ಯಾಕಂತ ಹೇಳಿದ್ರೆ ನಾವು ನ್ಯಾಯಯುತವಾಗಿ ವ್ಯಾಪಾರವನ್ನು ಮಾಡ್ತಾ ಇದ್ದೀವಿ. ಇಂಥವರಿಗೆಲ್ಲ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ನಮಗಿಲ್ಲ. ಹಾಗಾಗಿ ನಾನು ಅವರ ಮಾತಿಗೆ ನಮ್ಮ ಸಂಸ್ಥೆಯ ಮ್ಯಾನೇಜ್ಮೆಂಟ್ ಆಗಿರಲಿ, ನಮ್ಮ ತಂಡ ಆಗಿರಲಿ ಯಾವುದೇ ಒತ್ತನ್ನ ಕೊಡಲಿಲ್ಲ. ತದನಂತರ ಏನ್ ಮಾಡ್ತಾನೆ, ಈ ವಿಡಿಯೋಗಳನ್ನೆಲ್ಲ ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಪೋಸ್ಟ್ ಮಾಡ್ತಾನೆ. ಈ ಪೋಸ್ಟ್ ಮಾಡೋದಕ್ಕೂ ಕೂಡ ನೋಡಿ, ಗೂಗಲ್ ಸಂಸ್ಥೆ ಆಗಿರ್ಬೋದು, ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಉಚ್ಚ ನ್ಯಾಯಾಲಯ, ಹೈಕೋರ್ಟ್ ಆರ್ಡರ್ ಇದೆ, ಡ್ರೀಮ್ ಡೀಲ್ ಸಂಸ್ಥೆಯ ಬಗ್ಗೆ ಯಾರು ಕೂಡ ಪೋಸ್ಟ್ ಮಾಡುವಂಗಿಲ್ಲ ಅಂತ. ನ್ಯಾಯಾಲಯದ ಆದೇಶವನ್ನ ಉಲ್ಲಂಘನೆ ಮಾಡಿ ಇವರು ಇನ್ನೂ ಪೋಸ್ಟ್ ಮಾಡ್ತಾರೆ. ಅದಕ್ಕೆ ಬೇಕಾಗಿರುವಂತ ಆಕ್ಷನ್ ಅನ್ನೆಲ್ಲ ನಮ್ಮ ಸಂಸ್ಥೆ ಈಗಾಗಲೇ ತೆಗೆದುಕೊಂಡಿದೆ. ನಾವು ಮಾನನಷ್ಟ ಮೊಕದ್ದಮೆ ಅವರ ಮೇಲೆ ಹಾಕಿದ್ದೀವಿ. ಅದೇ ರೀತಿ ಒಂದು ಕೇಸನ್ನು ಕೂಡ ನಾವು ಫೈಲ್ ಮಾಡಿದ್ದೀವಿ, ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿದ್ದಕ್ಕೆ. ಇವನೇನ್ ಮಾಡ್ತಾನೆ, ಇದನ್ನೆಲ್ಲ ಮಾಡಿ ಈ ಚಾಳಿನ ಇವನು ನಿಲ್ಸಲ್ಲ. ಪ್ರತಿದಿನ ಇನ್ನೂ ಒಂದು ಆಫೀಸ್ ಕಡೆ ಹೋಗ್ತಾನೆ, ಅಲ್ಲೂ ಹೋಗಿ ಒಂದು ವಿಡಿಯೋ ಮಾಡ್ತಾನೆ, ಮತ್ತೆ ಬೆದರಿಕೆ ಹೇಳ್ತಾನೆ, ದುಡ್ಡು ಕೊಡೋವರೆಗೂ ನಾನು ಬಿಡಲ್ಲ ಅಂತ. ಆದ್ರೆ ನೋಡಿ, ಇಂಥವರ ಬೆದರಿಕೆಗೆಲ್ಲ ಎದುರೋದಿದ್ರೆ ನಾವು ಇಲ್ಲಿವರೆಗೂ ಬರ್ತಾ ಇರಲಿಲ್ಲ. ಕಳೆದ 3 ವರ್ಷದಿಂದ ಸತತವಾಗಿ ಕೊಟ್ಟ ಮಾತಿನಂತೆ ನಾವು ನಮ್ಮೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದೀವಿ, ಬೆಳೀತಾ ಇದ್ದೀವಿ, ತುಂಬಾ ಮುನ್ನುಗ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಭಾರತದಾದ್ಯಂತ ಹಬ್ತಾ ಇದೆ. ಇದನ್ನೆಲ್ಲ ಇವರಿಗೆ ಸಹಿಸಕ್ಕಾಗಲ್ಲ. ನೋಡಿ, ಇಂಥವರಿಗೆ ಬೇರೆ ಕೆಲಸನೇ ಇಲ್ಲ. ಇವರ ಕೆಲಸ ಏನು ಅಂತ ಹೇಳಿದ್ರೆ ಇನ್ನೊಬ್ಬರ ರಕ್ತ ಕುಡಿದು ಬದುಕುವಂಥದ್ದು. ಕೆಲಸ ಮಾಡಿ ದುಡಿದು ಬೆವರು ಸುರಿಸಿ ದುಡಿದು ತಿನ್ನೋದಕ್ಕೆ ಯೋಗ್ಯತೆ ಇಲ್ಲ. ಇನ್ನೊಬ್ಬರ ಹೊಟ್ಟೆ ಮೇಲೆ ಹೊಡೆದಾದ್ರೂ ನಾವು ಬದುಕೋಣ, ಯಾರಾದ್ರೂ ಹೆಂಗಾದ್ರೂ ಹೆಕ್ಕೊಟ್ಟು ಹೋಗ್ಲಿ, ನಾವು ಚೆನ್ನಾಗಿದ್ರೆ ಸಾಕು ಅನ್ನುವಂತ ಆಲೋಚನೆ ಹಿಡ್ಕೊಂಡು ಬದುಕುವಂಥವ್ರು. ಇವ್ರಿಗೆ ಏನ್ ಹೇಳೋಣ ಹೇಳಿ. ನೋಡಿ, ನಾನು ಮನಸ್ಸು ಮಾಡಿದ್ರೆ ಇವತ್ತು ಯಾವುದೋ ಒಂದು ಕಂಪನಿ ನಾನು ಕೆಲಸಕ್ಕೆ ಸೇರ್ಕೊಂಡು ಕೆಲಸ ಮಾಡ್ಬೋದಿತ್ತು. ನಾನು ತುಂಬ ಬಡ ಕುಟುಂಬದಿಂದ ಬಂದಿದ್ದೀನಿ, ಕೂಲಿ ಕೆಲಸ ಮಾಡಿದ್ದೀನಿ, ಟ್ಯಾಕ್ಸಿ ಡ್ರೈವರ್ ಕೆಲಸ ಮಾಡಿದ್ದೀನಿ. ಇಂಥ ಒಂದು ಬಡ ಕುಟುಂಬದಿಂದ ಬಂದು ನಾನು ಗ್ರಾಜುಯೇಟ್ ಆದಂಥ ಸಂದರ್ಭದಲ್ಲಿ, ಪದವೀಧರ ಆದಂಥ ಸಂದರ್ಭದಲ್ಲಿ ನಾನು ಇನ್ನೊಬ್ಬರ ಹತ್ರ ಹೋಗಿ ಕೈ ಚಾಚ್ಬೋದಿತ್ತು, ನನಗೂ ಒಂದು ಕೆಲಸ ಕೊಡ್ರಪ್ಪ ಅಂತ. ಆದರೆ ನಾನೇನು ಆಲೋಚನೆ ಮಾಡಿದೆ ಅಂತ ಹೇಳಿದ್ರೆ, ಇನ್ನೊಬ್ಬರ ಹತ್ರ ಉದ್ಯೋಗ ಕೇಳುವುದಕ್ಕಿಂತ ಉದ್ಯೋಗ ನೀಡುವುದು ಶ್ರೇಷ್ಠ ಅಂತ. ಆ ಒಂದು ಆಲೋಚನೆ ಇಟ್ಕೊಂಡು ಡ್ರೀಮ್ ಡೀಲ್ ಗ್ರೂಪ್ ಅನ್ನುವಂಥ ಒಂದು ಸಂಸ್ಥೆನ ನಾವು ಸ್ಥಾಪನೆ ಮಾಡಿದ್ವಿ. ಇವತ್ತು ತುಂಬಾ ಹೆಮ್ಮೆಯಿಂದ ಹೇಳ್ಕೋಬಹುದು, ಸಾವಿರಾರು ಜನರಿಗೆ ಉದ್ಯೋಗ ಇದರಿಂದ ಸಿಕ್ಕಿದೆ, ಸಾವಿರಾರು ಮನೆಗೆ ಇವತ್ತು ಅನ್ನ ಈ ಒಂದು ಸಂಸ್ಥೆಯಿಂದ ಹೋಗ್ತಾ ಇದೆ ಅನ್ನೋದಕ್ಕೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ಇವತ್ತು ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ನಮ್ಮ ಸಂಸ್ಥೆ ಬೆಳೀತಾ ಇದೆ, ಇಂಟರ್ನ್ಯಾಷನಲ್ ಮಟ್ಟಕ್ಕೆ ಬೆಳೀತಾ ಇದೆ. ನಮ್ಮದೇ ಆದಂತ ಎಲೆಕ್ಟ್ರಾನಿಕ್ಸ್ ಇದೆ, ಟಿವಿ ಇದೆ, ವಾಷಿಂಗ್ ಮಿಷಿನ್ ಇದೆ, ಫ್ರಿಡ್ಜ್ ಇದೆ. ಅದೇ ರೀತಿ ಇವನ್ ಮೊಬೈಲ್ ಫೋನ್ ಕೂಡ ನಾವು ನಮ್ಮದೇ ಬ್ರ್ಯಾಂಡ್ ಅಲ್ಲಿ ಲಾಂಚ್ ಮಾಡ್ತಾ ಇದ್ದೀವಿ. ಡ್ರೀಮ್ ಡೀಲ್ ಅನ್ನುವಂಥ ಒಂದು ಬ್ರ್ಯಾಂಡ್ ಅನ್ನ ರಾಜ್ಯ, ಅಂತಾರಾಷ್ಟ್ರ ಮಟ್ಟಕ್ಕೆ ಬೆಳೆಸಲಿಕ್ಕೆ ನಾವು ಕನ್ನಡದ ಯುವಕರು ಒಗ್ಗಟ್ಟಾಗಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಹಾಗಿರುವಾಗ ಈ ಒಂದು ವಿಡಿಯೋ ನೋಡ್ತಾ ಇರುವಂತಹ ನನ್ನ ಎಲ್ಲ ತಂಗಿಯಂದರು, ತಾಯಂದರು, ಅಣ್ಣಂದರು, ತಮ್ಮಂದಿರು ಎಲ್ಲರ ಹತ್ರ ನನ್ನ ಮನವಿ ಏನಂತ ಹೇಳಿದ್ರೆ, ನಾವು ಕನ್ನಡದ ಹುಡುಗರು ತುಂಬಾ ಕಷ್ಟಪಟ್ಟು ಬೆಳೆಸಿರುವಂತ ಒಂದು ಸಂಸ್ಥೆ. ಹಾಗಿರುವಾಗ ಈ ಸಂಸ್ಥೆಗೆ ಎಷ್ಟೋ ಸಾವಿರಾರು ತಾಯಂದಿರ ಆಶೀರ್ವಾದ ಇದೆ. ಎಂಥದ್ದೇ ಬಿರುಗಾಳಿ ಬರಲಿ, ಸುಂಟರ ಗಾಳಿ ಬರಲಿ, ಇಂಥದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಮ ಗುರಿ ತುಂಬಾ ದೊಡ್ಡದಿದೆ. ಇದೊಂದು ಸಣ್ಣ ಪುಟ್ಟ ಅಡಚಣೆ ಅಷ್ಟೇ, ಇದನ್ನೆಲ್ಲ ನಾವು ಗಮನಕ್ಕೆ ತಗೊಳ್ಳಲ್ಲ. ನಮ್ಮೆಲ್ಲ ಗ್ರಾಹಕರಲ್ಲಿ, ನಮ್ಮೆಲ್ಲ ಪ್ರಮೋಟಿಂಗ್ ಪಾರ್ಟ್ನರಲ್ಲಿ ನನ್ನ ಮನವಿ ಏನಂತ ಹೇಳಿದ್ರೆ, ನಾವೇನ್ ಕೆಲಸ ಮಾಡ್ತಾ ಇದ್ದೀವಿ, ನಾವು ನಿಯತ್ತಾಗಿ ಮಾಡ್ತಾ ಇದ್ದೀವಿ, ಭಗವಂತ ನೋಡ್ತಾ ಇದ್ದಾನೆ. ನಮ್ಮ ಕೆಲಸ ಏನು ಅಂತ ನಮಗೆ ಗೊತ್ತು. ನಮ್ಮ ಕೆಲಸ ನೋಡ್ಕೊಂಡು ನಾವು ಮುಂದುವರಿತಾ ಇರೋಣ, ನಾವು ಮುಂದುವರಿತಾ ಇರ್ತೀವಿ. ಇನ್ನು ಮುಂದೆ ಕೂಡ ನಮ್ಮ ಸಂಸ್ಥೆನ ರಾಜ್ಯ, ಅಂತಾರಾಷ್ಟ್ರ ಮಟ್ಟಕ್ಕೆ ಬೆಳೆಸೋದು ನಮ್ಮ ಗುರಿಯಾಗಿರ್ಬೇಕು. ಇದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ ನಮ್ಮ ಜೊತೆಗೆ ಇರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನ ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116.
ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.